ಬಂಧುಗಳೇ, ಪ್ರಜಾಸ್ನೇಹಿ ಕಾರ್ಯಾಗಾರದ ಮುಂದಿನ ಯಶಸ್ಸಿನ ಮಜಲು ಅದುವೇ ಸರ್ಕಾರಿ ನೌಕರರ ಆರೋಗ್ಯ ಮತ್ತು ಅವರು ಎದುರಿಸುವಂತಹ ಆ ಪರಿಯ ಒತ್ತಡದ ನಿರ್ವಹಣೆ ಯಾವ ಪರಿಯಲ್ಲಿ ಸಾಧ್ಯ ಎಂಬುದರ ಕುರಿತಾಗಿ. ಇದಕ್ಕಾಗಿ ಬೆಳಕು ಚೆಲ್ಲುವ ಸಲುವಾಗಿ ಈ ನಾಡು ಕಂಡ ಶ್ರೇಷ್ಠ ಹೃದ್ರೋಗ ತಜ್ಞರಲ್ಲಿ ಒಬ್ಬರಾದಂಥ ಗೌರವಾನ್ವಿತ ಡಾಕ್ಟರ್ CN ಮಂಜುನಾಥ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಈ ಅಭಿನಂದನೆಯ ಮುಖೇನ ಸ್ವಾಗತಿಸೋಣ. ಒಪ್ಪಿಗೆ ಇತ್ತು ಅವರಲ್ಲಿ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸೈ. ಇದೀಗ ಅವರು ನಿಮ್ಮ ಮುಂದೆ ವಿಷಯ ನೌಕರರ ಆರೋಗ್ಯ ಮತ್ತು ಒತ್ತಡ ನಿರ್ವಹಣೆ, ಇದಕ್ಕಾಗಿ ಅವರನ್ನು ಬರಮಾಡಿಕೊಳ್ಳುವ ಸಮಯ. ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈ ಮಹಾ ಸಮ್ಮೇಳನದಲ್ಲಿ ಈ ಅದ್ದೂರಿ ಒಂದು ಸಂಘಟನೆ ಮಾಡಿರತಕ್ಕಂಥ ಅಧ್ಯಕ್ಷರಾದಂಥ ಷಡಕ್ಷಿ ಅವರೇ ಹಾಗೂ ಈಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ನೌಕರರ ಸೇವೆ ಹಾಗೂ ಕಾರ್ಯದಕ್ಷತೆ ಬಗ್ಗೆ ಸುದೀರ್ಘ ಉಪನ್ಯಾಸ ಮಾಡಿದಂಥ ನ್ಯಾಯಮೂರ್ತಿಗಳಾದಂಥ ಕೃಷ್ಣ ಎಸ್ ದೀಕ್ಷಿತ್ ಅವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ನಮ್ಮ ಸರ್ಕಾರಿ ನೌಕರ ಬಂಧುಗಳೇ, ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಸರ್ಕಾರಿ ನೌಕರರು ಅಂದರೆ ನಮ್ಮ ವ್ಯವಸ್ಥೆಯ, ನಮ್ಮ ದಿನನಿತ್ಯ ಜೀವನದ ಹೃದಯದ ಬಡಿತಗಳು ಅಂತಲೇ ಹೇಳಬೇಕಾಗತ್ತೆ ನೀವು. ಯಾಕೆಂದರೆ ನೀವು ಇಡೀ ಜವಾಬ್ದಾರಿ, ಕಾರ್ಯಾಂಗದ ಜವಾಬ್ದಾರಿಯನ್ನು ಹೊತ್ತು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಿದ್ದೀರಿ. ಅದರಿಂದ ನಿಮ್ಮ ಸೇವೆ, ನಿಮ್ಮ ಸಹಕಾರ, ನಿಮ್ಮ ಮಾನವೀಯತೆ ಮತ್ತು ನಿಮ್ಮ ಹೃದಯವಂತಿಕೆ ಲಾಂಛನವಾಗಬೇಕು, ನಿಮ್ಮ ವ್ಯಕ್ತಿತ್ವ ರಾರಾಜಿಸಬೇಕು ಅಂತ ನಾನು ಹೇಳ್ತೇನೆ. ಇವತ್ತು ತಮ್ಮ ಆರೋಗ್ಯ ಮತ್ತು ಒತ್ತಡ ಇದರ ಬಗ್ಗೆ ನಾನು ಉಪನ್ಯಾಸ ಮಾಡುವನಿದ್ದೇನೆ. ಇವತ್ತು ಬದಲಾದ ಜೀವನ ಶೈಲಿ ಹಿನ್ನೆಲೆಯಲ್ಲಿ ಮತ್ತು ಬದಲಾದ ವಿಚಾರಗಳಲ್ಲಿ ಇವತ್ತು ನಾವು ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೇವೆ. ಅಂದರೆ ಕಾಲ ಬದಲಾಗಿದೆ ಅಂತ ಹೇಳ್ತೀವಿ ನಾವು. ಕಾಲ ಬದಲಾಗಿಲ್ಲ, ಜನ ಬದಲಾಗಿದ್ದಾರೆ. ಜನರ ಭಾವನೆಗಳು, ಜನರ ನಿರೀಕ್ಷೆಗಳು ಮತ್ತು ಅವರ ಅಪೇಕ್ಷೆಗಳು ಬದಲಾವಣೆ ಆಗಿದೆ. ಅವರ ಆಚಾರ ವಿಚಾರ ಬದಲಾವಣೆ ಆಗಿದೆ. ನಾವು ಈ ಬದುಕು ಯಾವ ರೀತಿ ಸಾಗಿದೆ ಅಂದರೆ, ಇವತ್ತು ಮೊದಲು 10 ವರ್ಷ ನಾವು ಮಕ್ಕಳಿಗೆ ಮಾರ್ಕ್ಸ್ ಎಷ್ಟು ಅಂತ ಕೇಳ್ತೇವೆ. 10ರಿಂದ 20 ಮೊದಲ 10 ವರ್ಷ ನಾವು ವಯಸ್ಸೆಷ್ಟು ಅಂತ ಕೇಳ್ತೇವೆ. ಮೊದಲ 10 ವರ್ಷ ವಯಸ್ಸೆಷ್ಟು ಅಂತ ಕೇಳ್ತೇವೆ. 10ರಿಂದ 20 ವರ್ಷ ಮಾರ್ಕ್ಸ್ ಎಷ್ಟು ಅಂತ ಕೇಳ್ತೇವೆ. 20ರಿಂದ 30 ವರ್ಷ ವಯೋಮಿತಿಗೆ ಬಂದಂಥ ಸಂದರ್ಭದಲ್ಲಿ ಸಂಬಳ ಎಷ್ಟು ಅಂತ ಕೇಳ್ತೇವೆ. 30ರಿಂದ 50 ವರ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಸಂಪಾದನೆ ಎಷ್ಟು ಅಂತ ಕೇಳ್ತೇವೆ. 50ರಿಂದ 60 ವರ್ಷಕ್ಕೆ ಕಾಲಿಟ್ಟಾಗ ಬ್ಲಡ್ ಪ್ರೆಷರ್ ಎಷ್ಟು, ಬ್ಲಡ್ ಶುಗರ್ ಎಷ್ಟು ಅಂತ ಕೇಳ್ತೀವಿ. 60ರಿಂದ 70ನೇ ವರ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಪೆನ್ಷನ್ ಎಷ್ಟು ಅಂತ ಕೇಳ್ತೀವಿ.
70 ವರ್ಷ ಆದಮೇಲೆ ಪುನಃ ವಯಸ್ಸೆಷ್ಟು ಅಂತ ನಾವು ಕೇಳ್ತೀವಿ. ಅಂದರೆ ನೋಡ್ಬೋದು, ಯಾರು 80 ವರ್ಷ 85 ವರ್ಷದವ್ರನ್ನ ನೋಡಿದಾಗ ಹೇಗಿದ್ದೀರಾ, ನಿಮ್ಮ ವಯಸ್ಸೆಷ್ಟು, ಆರೋಗ್ಯ ಹೇಗಿದೆ ಅಂತ ಕೇಳ್ತೀವಿ. ಅದರಿಂದ ಇವತ್ತು ಕಾಲ ಬದಲಾಗಿಲ್ಲ. ಯಾಕೆಂದರೆ ಬೇವಿನ ಕಹಿ ಹಾಗೇ ಇದೆ, ಮಾವಿನ ಸಿಹಿ ಹಾಗೇ ಇದೆ, ಹೂವಿನ ಪರಿಮಳ ಕೂಡ ಹಾಗೇ ಇದೆ. ಆದರೆ ಜನ ಬದಲಾಗಿರೋದು ನೋಡಿ. ಹಿಂದೆ ಒಂದು ಕಾಲ ಇತ್ತು, ಯಾವ ರೀತಿ ಇದೆ ಅಂದರೆ ಸಾಮಾನ್ಯವಾಗಿ ನಿವೃತ್ತಿ ಆಗುವ ಸಂದರ್ಭದಲ್ಲಿ ಒಂದು ಸಣ್ಣ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡೋರು. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಪ್ರೊಬೇಷನರಿ ಪೀರಿಯಡಲ್ಲೇ ಎಲ್ಲ ಆಗೋಗ್ಬಿಡಬೇಕು ಅನ್ನೋ ಮನಸ್ಥಿತಿ ಇದೆ. ಪ್ರೊಬೇಷನರಿ ಪೀರಿಯಡಲ್ಲೇ ಇದು ಆಗೋಗಬೇಕು ಅನ್ನಿಸ್ತಿದೆ. ಅದನ್ನು ಬಿಡೋಣ ಅಲ್ಲಿಗೆ. ಯಾವ ರೀತಿ, ಯಾಕೆಂದರೆ ಕೇವಲ ದುಶ್ಚಟಗಳು ಮಾತ್ರ ಕಾಯಿಲೆಗೆ ಪೂರ್ವಕ ಆಗೋದಿಲ್ಲ. ನಮ್ಮ ಮನಸ್ಸಿನ ಭಾವನೆಗಳು, ನಮ್ಮ ಮನಸ್ಸಿನ ಆಲೋಚನೆಗಳು, ನಮ್ಮ ಮನಸ್ಸಿನ ಒತ್ತಡಗಳು ಮತ್ತು ಚಿಂತನೆಗಳು ನೇರವಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀಳುತ್ತೆ. ನೋಡಿ, ಇವತ್ತು ಯಾವ ರೀತಿ ಕಾಲ ಬದಲಾಗಿದೆ ಅಥವಾ ನಮ್ಮ ಈ ಜೀವನ ಶೈಲಿ ಬದಲಾವಣೆ ಆಗಿದೆ ಅಂದರೆ, ನಾವು ಹಿಂದೆ ಎಲ್ಲ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾ ಇದ್ವಿ, ಹೆಚ್ಚು ಜನ ಕೂಡ ವಾಸ ಮಾಡ್ತಾಯಿದ್ರು. ಹಿಂದೆ ಇವತ್ತೇನಾಗಿದೆ, ನಾವು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾ ಇದ್ದೇವೆ, ಕಡಿಮೆ ಜನ ವಾಸ ಮಾಡ್ತಾ ಇದ್ದೇವೆ. ಎರಡನೇದು, ನಾವು ಹೆಚ್ಚು ಹೆಚ್ಚು ಪದವಿಗಳನ್ನು ಪಡಿತಾ ಇದ್ದೇವೆ, ಸಾಮಾನ್ಯ ಜ್ಞಾನ ಬಹಳ ಕಡಿಮೆ ಆಗ್ತಾ ಇದೆ. ಹಾಗೆಯೇ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಇವತ್ತು ಆವಿಷ್ಕಾರಗಳು, ಇವತ್ತು ಚಿಕಿತ್ಸಾ ವ್ಯವಸ್ಥೆ, ಆಧುನಿಕ ತಂತ್ರಜ್ಞಾನ ಉಪಯೋಗಿಸ್ತಾ ಇದ್ದೇವೆ. ಆದರೆ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗೆಯೇ ನಾವು ಯಂತ್ರಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಮಂತ್ರಗಳನ್ನು ಹೇಳುವ ಬದಲು ಇವತ್ತು ಯಂತ್ರಗಳ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಾಗೆಯೇ ನಾವು ಚಂದ್ರನ ಮೇಲೆ ಕಾಲಿಟ್ಟಿದ್ದೇವೆ, ಆದರೆ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ನಮಗೆ ಅಷ್ಟಿಲ್ಲ. ಮತ್ತು ಪರಿಣಿತರು ಜಾಸ್ತಿ ಆಗ್ತಾ ಇದ್ದೇವೆ, ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಇವತ್ತು. ಹಾಗೆಯೇ ಮುಂದುವರೆದರೆ ಇವತ್ತು ವರ್ಕೋಹಾಲಿಕ್ಸು ಕಡಿಮೆ ಆಗ್ತಾ ಇದ್ದಾರೆ, ಆಲ್ಕೋಹಾಲಿಕ್ಸು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗೆಯೇ ವಿಲ್ ಪವರ್ ಅನ್ನೋದು ಕಡಿಮೆ ಆಗ್ತಾ ಇದೆ, ವಿಸ್ಕಿ ಪವರು ಜಾಸ್ತಿ ಆಗ್ತಾ ಇದೆ ಸಮಾಜದಲ್ಲಿ. ನಿಜವಾದ ಸ್ನೇಹಿತರು ಕಡಿಮೆ ಆಗ್ತಾ ಇದ್ದಾರೆ, ಫೇಸ್ಬುಕ್ ಸ್ನೇಹಿತರು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಹೆಚ್ಚು ಹೆಚ್ಚು ಜನಸಂಖ್ಯೆ ಆಗ್ತಾ ಇದೆ, ಆದರೆ ಕನಿಷ್ಠ ಮಾನವೀಯತೆ ಆಗ್ತಾ ಇದೆ. ಸೊ ಈ ರೀತಿ ಇವತ್ತು ನಮ್ಮ ಜೀವನ ಶೈಲಿ ಬದಲಾವಣೆ ಆಗ್ತಾ ಇದೆ. ಇವತ್ತು ಭಾರತ ದೇಶದಲ್ಲಿ 65% ಸಾವುಗಳು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾ ಇದೆ. ಯಾವ್ಯಾವುದು ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು? ಒಂದು, ಹೃದಯಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು. ಎರಡನೇದು ಸಕ್ಕರೆ ಕಾಯಿಲೆ. ಮೂರನೇದು ಅಧಿಕ ರಕ್ತದ ಒತ್ತಡ ಅಥವಾ ಬ್ಲಡ್ ಪ್ರೆಷರ್ ಅಂತ ಏನು ಹೇಳ್ತೀವಿ. ನಾಲ್ಕನೇದು ಕ್ಯಾನ್ಸರು. ಐದನೇದು ಪಾರ್ಶ್ವವಾಯು, ಸ್ಟ್ರೋಕ್ ಅಂತ ಏನು ಹೇಳ್ತೇವೆ. ಆರನೇದು ಇತ್ತೀಚೆಗೆ ಈ ಗುಂಪಿಗೆ ಸೇರಿದಂಥ ಒಂದು ಮಹಾ ದೊಡ್ಡ ಕಾಯಿಲೆ ಅಂದರೆ ಸ್ಕ್ರೀನ್ ಅಡಿಕ್ಷನ್ನು ಮತ್ತು ಮೊಬೈಲ್ ಫೋನ್ ಅಂತ ಹೇಳಬೇಕಾಗುತ್ತೆ. ಸ್ಕ್ರೀನ್ ಅಡಿಕ್ಷನ್ ಮತ್ತು ಮೊಬೈಲ್ ಫೋನ್ ಅಂತ ಹೇಳಬೇಕಾಗುತ್ತೆ. ಭಾರತ ದೇಶದ ನಂಬರ್ 1 ಕಿಲ್ಲರ್ ಯಾವುದಪ್ಪ ಅಂದರೆ ಇವತ್ತು ಹೃದಯಾಘಾತ ಮತ್ತು ಹೃದಯಾಘಾತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು. ಭಾರತ ದೇಶದಲ್ಲಿ ನಮ್ಮ ರಾಜ್ಯವನ್ನು ಸೇರಿ 35% ಸಾವುಗಳು ಹೃದಯಾಘಾತದಿಂದ ಇವತ್ತು ಆಗ್ತಾ ಇದೆ. ಇನ್ನೊಂದು ವಿಪರ್ಯಾಸ ಅಂದರೆ 30% ಹೃದಯಾಘಾತ 40 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ. ಇದು ನಿಜವಾಗ್ಲೂ ಒಂದು ಆತಂಕಕಾರಿ ಬೆಳವಣಿಗೆ ಆಗ್ತಾ ಇದೆ. ಒಂದು ಕಾಲ ಇತ್ತು, ಹಿಂದೆ ಮಕ್ಕಳು ತಂದೆ ತಾಯಿಗಳನ್ನ ಈ ಕಾಯಿಲೆಗಳಿಗೆ ಕರ್ಕೊಂಬರ್ತಾಯಿದ್ರು ಆಸ್ಪತ್ರೆಗೆ. ಆದರೆ ಇವತ್ತೇನಾಗಿದೆ, ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನು 20 ವರ್ಷ 25 ವರ್ಷ 30 ವರ್ಷದ ಮಕ್ಕಳನ್ನು ಇವತ್ತು ಈ ಕಾಯಿಲೆಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಒಂದು ಕಾಲ ಇತ್ತು,
ಇವತ್ತು ಈ ಎಲ್ಲ ಹೃದಯಾಘಾತ ಆಗ್ಬೋದು, ಸಕ್ಕರೆ ಕಾಯಿಲೆ ಆಗ್ಬೋದು, ಶ್ರೀಮಂತರ ಕಾಯಿಲೆ ಅಂತ ಇದ್ವಿ, ನಗರವಾಸಿಗಳ ಕಾಯಿಲೆ ಅಂತ ಇದ್ವಿ. ಇವತ್ತು ಹಳ್ಳಿಗಳಲ್ಲೂ ಕೂಡ ಈ ಕಾಯಿಲೆಗಳು ಜಾಸ್ತಿ ಆಗಿದೆ. ಯಾಕೆಂದರೆ ನಗರಗಳಲ್ಲೂ ಮೊಬೈಲ್ ಫೋನ್ ಇದೆ, ಹಳ್ಳಿಗಳಲ್ಲೂ ಮೊಬೈಲ್ ಫೋನ್ ಇದೆ, ಅಲ್ಲೂ ಇಂಟರ್ನೆಟ್ ಇದೆ, ಇಲ್ಲೂ ಇಂಟರ್ನೆಟ್ ಇದೆ, ಅಲ್ಲೂ ಟೂ ವೀಲರ್ಸ್ ಇದೆ, ಇಲ್ಲೂ ಕೂಡ ಟೂ ವೀಲರ್ಸ್ ಇದೆ. ಹೀಗಾಗಿ ಇವತ್ತು ಈ ಕಾಯಿಲೆಗಳು ಏನಾಗಿದೆ, ಎಲ್ಲ ಶ್ರೀಮಂತರಾಗ್ಬೋದು, ಬಡವರಾಗ್ಬೋದು, ಕೂಲಿ ಕಾರ್ಮಿಕರಾಗ್ಬೋದು, ಇವರೆಲ್ಲರಿಗೂ ಕೂಡ ಒಂದೇ ಸಮವಾಗಿ ಆಗ್ತಾ ಇದೆ. ಹಿಂದೆ ಈ ಕಾರಣಗಳಿದೆ. ಇವತ್ತು ಕೇಳ್ಬೋದು ಈ ಹೃದಯಾಘಾತಕ್ಕೆ ಏನೇನು ಕಾರಣ, ಒಂದು ಬದಲಾಯಿಸಲಿಕ್ಕೆ ಆಗದೇ ಇರತಕ್ಕಂಥ ಕಾರಣ. ಯಾವ್ಯಾವುದು ಬದಲಾಯಿಸಲಿಕ್ಕೆ ಆಗೋದಿಲ್ಲ? ಒಂದು ವಯಸ್ಸು. 45 ವರ್ಷಕ್ಕಿಂತ ವಯಸ್ಸಾದವರಿಗೆ ವಯಸ್ಸೇ ಒಂದು ಹೃದಯಾಘಾತಕ್ಕೆ ಕಾರಣ ಇತ್ತು. ಹಿಂದೆ ಏನಾಗಿತ್ತು, 65 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಈ ಕಾಯಿಲೆ ಜಾಸ್ತಿ ಬರ್ತಾಯಿತ್ತು. ಇವತ್ತು 45 ವರ್ಷಕ್ಕಿಂತ ವಯಸ್ಸಾದವರಿಗೆ ಅದೇ ವಯಸ್ಸೇ ಒಂದು ಕಾರಣ ಆಗುತ್ತೆ. ಅಂದರೆ ನಾವು ಈ ಲಿಂಗ ವಿಚಾರವನ್ನು ಮಾಡಿದರೆ, ಅಂದರೆ ಇದು ಸಾಮಾನ್ಯವಾಗಿ ಈ ಹೃದಯಾಘಾತದ ಕಾಯಿಲೆ ಗಂಡಸರಲ್ಲೇ ಹೆಚ್ಚು, ಇವತ್ತು ಕೂಡ ಗಂಡಸರಲ್ಲೇ ಹೆಚ್ಚು. ಆದರೆ ಒಂದು 30 ವರ್ಷದ ಹಿಂದೆ ನಾವು ನೋಡಿದಾಗ ಈ ಹೃದಯಾಘಾತ 45 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಮಹಿಳೆಯರಿಗೆ ಬಹಳ ಅಪರೂಪ ಇತ್ತು. ಆದರೆ ನಮ್ಮ ಅಧ್ಯಯನದಲ್ಲಿ ಕಳೆದ 7 ವರ್ಷದಲ್ಲಿ ಮಾಡಿರುವ ಅಧ್ಯಯನದಲ್ಲಿ ಯಂಗ್ ಹಾರ್ಟ್ ಅಟ್ಯಾಕ್ ಅಂದರೆ 45 ವರ್ಷಕ್ಕಿಂತ ಚಿಕ್ಕವರು ಹೃದಯಾಘಾತ ಆದ ಗುಂಪಿನಲ್ಲಿ 10% ಮಹಿಳೆಯರಿದ್ದಾರೆ. 22 ವರ್ಷದ ಮೆಡಿಕಲ್ ಸ್ಟೂಡೆಂಟ್ ಒಂದು ನೋಡಿದ್ದೇವೆ, 25 ವರ್ಷದ ಇಂಜಿನಿಯರ್ ಮಹಿಳೆಯನ್ನು ನೋಡಿದ್ದೇವೆ, 29 ವರ್ಷದ ಕೂಲಿ ಕಾರ್ಮಿಕ ಮಹಿಳೆಯನ್ನು ನೋಡಿದ್ದೇವೆ. ಇವತ್ತು ಒಂದು ನಂಬಿಕೆ ಇತ್ತು ಹೆಂಗಸರಿಗೆ ಹಾರ್ಮೋನ್ಸು ಅವ್ರನ್ನ ಹೃದಯವನ್ನು ರಕ್ಷಣೆ ಮಾಡುತ್ತೆ ಅಂತ. ಆದರೆ ಇವತ್ತು ಆ ಹೃದಯ ರಕ್ಷಣೆ ಮಾಡತಕ್ಕಂಥ ಹಾರ್ಮೋನ್ ಏನಿದೆ ಅದು ಕೂಡ ಕ್ಷೀಣಿಸ್ತಾ ಇದೆ. ಇವತ್ತು ಹೆಂಗಸರು ಕೂಡ ಇವತ್ತು ಗಂಡಸರಂತೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳೋದಾದರೆ, ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ಮೊನ್ನೆ ಒಬ್ಬರು ಬಂದಿದ್ದರು, ನನಗೆ ತುಂಬ ತಲೆನೋವು, ಎದೆ ಬಡ್ತ ಡಾಕ್ಟ್ರೇ, ನಾವೆಲ್ಲ ಪರೀಕ್ಷೆ ಮಾಡಿದ್ವಿ, ಏನು ಎಲ್ಲ ಚೆನ್ನಾಗಿದೆ, ಯಾಕೆ ಹಿಂಗೆ ಅಂತ ಕೇಳಿದಾಗ ಹೇಳಿದರು, ನನ್ನ ಮಗ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿದ್ದಾನೆ ಅಂತ ಹೇಳಿದರು ಅವರು. ಸೊ ನಾನು ಅಂದ್ಕೊಂಡಿದ್ದು ಏನು 10ನೇ ಕ್ಲಾಸೋ 12ನೇ ಕ್ಲಾಸೋ ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವ್ರು ಹೇಳಿದ್ದು LKG. ಸೊ ಅದರಿಂದ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ತಾಯಂದರಿಗೆ ಚಿಕ್ಕ ವಯಸ್ಸಿನಿಂದಲೇ ಒತ್ತಡ, ಸಂಸಾರದ ಒತ್ತಡ, ಕೆಲಸದ ಒತ್ತಡ, ಮಕ್ಕಳ ವಿದ್ಯಾಭ್ಯಾಸದ ಒತ್ತಡ. ಅದರಿಂದ ನನಗೇನು ಅನಿಸುತ್ತೆ, ಬಹುಶಃ ನಮ್ಮ ಈ ಶಾಲಾ ವೇಳಾಪಟ್ಟಿ LKG UKG ಮೊದಲನೇ ತರಗತಿ, LKG UKG ಮೊದಲನೇ ತರಗತಿ, ಆ ಮಕ್ಕಳಿಗೆ 10 ಗಂಟೆಗೆ ಶಾಲೆ ಪ್ರಾರಂಭ ಆಗಬೇಕು, 12ವರೆಗೆ ಬಿಟ್ಬಿಡ್ಬೇಕು 10 ಗಂಟೆಗೆ. ಯಾಕೆಂದರೆ ಮಕ್ಕಳು ಆ ಬೆಳಗಿನ ಜಾವ ನೋಡ್ಬೋದು, ದೊಡ್ಡ ದೊಡ್ಡ ನಗರಗಳಲ್ಲಿ ನೋಡ್ಬೋದು ನಾವು, 4:15 5 ಗಂಟೆಗೆ ತಾಯಿ ಹೇಳಬೇಕು, ಮಗು ಹಾಲು ಕುಡಿಯಲ್ಲ, ತಿಂಡಿ ತಿನ್ನಲ್ಲ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಕೊನೆಗೆ ಆ ಮಕ್ಕಳನ್ನು ನಾವು ಇವತ್ತು ಪ್ರಾಣಿಗಳ ರೀತಿ ಬಸ್ಸಿಗೆ ತುಂಬ್ತಾ ಇದ್ದೇವೆ. ಇವೆಲ್ಲ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಇದಾಗುತ್ತೆ. ನಂತರ ಇನ್ನೊಂದು ಕಾರಣ ಏನಪ್ಪ ಅಂದರೆ ಅನುವಂಶೀಯತೆ, ಫ್ಯಾಮಿಲಿ ಹಿಸ್ಟ್ರಿ. ನಮ್ಮ ಅಧ್ಯಯನದಲ್ಲಿ 17% ಹೃದಯಾಘಾತ ಆದವರಿಗೆ ಅವರ ಕುಟುಂಬದಲ್ಲಿ ಹೃದಯಾಘಾತದ ಹಿಸ್ಟ್ರಿ ಇದೆ. ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಅಂತ ಯಾವಾಗ ಹೇಳ್ತೀವಿ ಅಂದರೆ, ಯಾವುದಾದ್ರೂ ಒಂದು ಕುಟುಂಬದಲ್ಲಿ 55 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನವರಿಗೆ ಹೃದಯಾಘಾತ ಆಗಿದ್ದರೆ ಅದು ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಅಂತ. ಯಾವುದಾದ್ರೂ 80 ವರ್ಷಕ್ಕೆ ಅದು ಆಗಿದರೆ ಹೃದಯಾಘಾತ, ಅದು ಫ್ಯಾಮಿಲಿ ಹಿಸ್ಟ್ರಿ ಆಗೋದಿಲ್ಲ. ನಮ್ಮ ಸಮಾಜದಲ್ಲಿ, ಸಂಪ್ರದಾಯದಲ್ಲಿ ಒಂದಿದೆ, ಸಾಮಾನ್ಯವಾಗಿ ಅದು ಗಂಡು ಮಕ್ಕಳು ಕೇಳ್ತಾರೆ, ತಂದೆಯನ್ನು ಕೇಳ್ತಾರೆ, ನೀನು ನನಗೆ ಎಷ್ಟು ಆಸ್ತಿಯನ್ನು ಮಾಡಿದ್ದೀಯಾ, ಅಥವಾ ನೀನು ನಮಗೆ ಎಷ್ಟು ಬ್ಯಾಂಕ್ ಡಿಪಾಸಿಟ್ನ ಟ್ರಾನ್ಸ್ಫರ್ ಮಾಡಿದಾರ ಅಂತ ಕೇಳ್ತಾರೆ ಕೆಲವು ಕುಟುಂಬಗಳಲ್ಲಿ ಇವತ್ತು ನೋಡ್ತೇವೆ.
ತಂದೆ ತಾಯಿಗಳು 80 ವರ್ಷ ಆರೋಗ್ಯವಾಗಿ ಬದುಕಿದರೆ ಅದು ಮಕ್ಕಳಿಗೆ ಕೊಡತಕ್ಕಂಥ ಬೆಸ್ಟ್ ಜೆನೆಟಿಕ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು. ಅದು ಬೆಸ್ಟ್ ಜೆನೆಟಿಕ್ ಬ್ಯಾಲೆನ್ಸ್ ಶೀಟ್. ಸೊ ಇವಾಗ ಈ ಒಂದು ಗುಂಪು ವಯಸ್ಸು ಬದಲಾಯಿಸ್ಲಿಕ್ಕಾಗಲ್ಲ, ಲಿಂಗ ಬದಲಾಯಿಸ್ಲಿಕ್ಕಾಗಲ್ಲ, ಅಥವಾ ನಾವು ಫ್ಯಾಮಿಲಿ ಹಿಸ್ಟ್ರಿ ನಮ್ಮ ತಂದೆ ತಾಯಿಗಳನ್ನ ಬದಲಾಯಿಸ್ಲಿಕ್ಕಾಗಲ್ಲ. ಆದರೆ ಬದಲಾಯಿಸಬಹುದಾದ ಕಾರಣಗಳಿದ್ದಾವೆ ಇವತ್ತು ನಮ್ಮ ಈ ಬದುಕಿನಲ್ಲಿ. ಒಂದು ಯಾವುದಪ್ಪ ಅಂದರೆ ಧೂಮಪಾನ. ಧೂಮಪಾನ ಇದು ಬಹಳ ಪ್ರಮುಖವಾದಂಥ ಕಾರಣ. ನಮ್ಮ ಅಧ್ಯಯನದ ಪ್ರಕಾರ ನಮ್ಮ ರಾಜ್ಯದಲ್ಲಿ 55% ಧೂಮಪಾನಿಗಳಿದ್ದಾರೆ. ಧೂಮಪಾನ ಅಂದರೆ ಫಸ್ಟ್ ಹ್ಯಾಂಡು, ಸೆಕೆಂಡ್ ಹ್ಯಾಂಡ್, ಅಂದರೆ ನಿಮಗೆ ಯಾರಾದರೂ ಸ್ಮೋಕ್ ಮಾಡ್ತಾಯಿದ್ರೆ ಅವ್ರ ಪಕ್ಕ ಇರೋರು ಅವರು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಸ್ ಅಂತ, ಅದಕ್ಕಿಂತ ಸ್ವಲ್ಪ ದೂರ ಇರೋರು ಥರ್ಡ್ ಹ್ಯಾಂಡ್ ಸ್ಮೋಕರ್ಸ್ ಅಂತ. ಅವ್ರಿಗೂ ಕೂಡ ಈ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗುತ್ತೆ. ಕೆಲವರು ಹೇಳ್ತಾರೆ, ನಮ್ಮ ಪಕ್ಕದ ಮನೆಯವರು 2 ಪ್ಯಾಕ್ ಸಿಗರೇಟ್ ಸೇರ್ತಾರೆ, 80 ವರ್ಷ ಸರ್, ನೀವು ಏನು ಹಿಂಗೆ ಹೇಳ್ತೀರಾ ಅಂತ ಕೆಲವರು ಹೇಳ್ತಾರೆ. ನೀವು ನೋಡ್ಬೋದು ಡಿಸ್ಕವರಿ ಚಾನಲಲ್ಲಿ 15ನೇ ಮಾಡಿಯಿಂದ ಬಿದ್ದು ಬಚಾವಾದರು ಅಂತ ಅಪರೂಪಕ್ಕೆ ಬರುತ್ತೆ. ಎಲ್ಲರೂ 15ನೇ ಮಾಡಿಯಿಂದ ಬಿದ್ದರೆ ಬದುಕ್ತಾರ? ಸೊ ಅದರಿಂದ ಧೂಮಪಾನ ಬಹಳ ಮುಖ್ಯವಾದಂಥ ಕಾರಣ. ಎರಡನೇದು ಅತಿಯಾದ ಮದ್ಯಪಾನ. ಈ ಮದ್ಯಪಾನದ ಬಗ್ಗೆ ಹಲವಾರು ಅಧ್ಯಯನಗಳಿದೆ. ಮದ್ಯಪಾನ ತುಂಬ ಕಡಿಮೆ ಕ್ವಾಂಟಿಟಿ ತಗೊಂಡ್ರೆ ಏನಾಗಲ್ಲ ಅನ್ನುವ ಒಂದು ಅಧ್ಯಯನ ಇದೆ. ಆದರೆ ವೈದ್ಯರಾಗಿ ನಾವು ಮದ್ಯಪಾನ ಕುಡೀರಿ ಅಂತ ಪ್ರಿಸ್ಕ್ರಿಪ್ಷನ್ ಕೊಡೋಕ್ಕಾಗೋದಿಲ್ಲ ನಾವು. ಯಾಕೆಂದರೆ ಜನ ಏನು ಮಾಡ್ತಾರೆ, ಮದ್ಯಪಾನ ಸ್ವಲ್ಪ ಮಾಡ್ಬೋದು ಅನ್ನೋದನ್ನ ಜ್ಞಾಪಕ ಇಟ್ಕೋತಾರೆ. ಅದು ಮದ್ಯಪಾನ ಜ್ಞಾಪಕ ಇಟ್ಕೋತಾರೆ ಹೊರತು ಆ ಕಡಿಮೆ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಲ್ಲ. ಸೊ ಅದರಿಂದ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಮದ್ಯಪಾನ ಮಾಡಿದರೆ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಅದರಿಂದ ಹೃದಯಾಘಾತನೂ ಜಾಸ್ತಿ ಆಗುತ್ತೆ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಸರ್ ಯಾವುದೋ ಅಪರೂಪಕ್ಕೆ ನಾವು ತಗೊಳ್ಳೋದು ಅಂತ. ಆದರೆ ಅವರ ಹೆಂಡ್ತಿ ಹೇಳೋದು, ಸರ್ ದಿವಸನೂ ಅಪರೂಪನೇ ಇವ್ರಿಗೆ ಅಂತ ಹೇಳ್ತಾರೆ ಅವರು. ಸೊ ಅದರಿಂದ ಇದು ಮದ್ಯಪಾನ ಒಳ್ಳೆಯದಲ್ಲ. ಸಕ್ಕರೆ ಕಾಯಿಲೆ, ಇವತ್ತು ಸಕ್ಕರೆ ಕಾಯಿಲೆ ಬಹಳ ಪ್ರಮುಖವಾದಂಥ ಕಾರಣ. ನಮ್ಮ ಭಾರತ ದೇಶದಲ್ಲಿ 13 ಕೋಟಿ ಜನರಿಗೆ ಇವತ್ತು ಸಕ್ಕರೆ ಕಾಯಿಲೆ ಇದೆ. 13 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ನಂತರ ಸುಮಾರು ಇನ್ನು 10 ಕೋಟಿ ಜನ ಸಕ್ಕರೆ ಕಾಯಿಲೆ ಬಾಗಿಲಿಗೆ ಬಂದು ನಿಂತಿದ್ದಾರೆ. ಸಕ್ಕರೆ ಅಂದರೆ ಅದನ್ನ ಪ್ರೀ ಡಯಾಬಿಟೀಸ್ ಅಂತನಾರು ಹೇಳ್ಬೋದು ನಾವು, ಅಥವಾ ಬಾರ್ಡರ್ ಲೈನ್ ಡಯಾಬಿಟೀಸ್ ಅಂತನಾರು ಹೇಳ್ಬೋದು. ಆದರೆ ನಿಮಗೆ ಬಾರ್ಡರ್ ಲೈನ್ ಡಯಾಬಿಟೀಸ್ ಅವ್ರಿಗೂ ಅಷ್ಟೇ ದುಷ್ಪರಿಣಾಮ ಇರುತ್ತೆ. ಮಾಮೂಲಿ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಏನು ದುಷ್ಪರಿಣಾಮ ಇರುತ್ತೋ ಬಾರ್ಡರ್ ಲೈನ್ ಡಯಾಬಿಟೀಸ್ ಇದ್ದವ್ರಿಗೂ ಕೂಡ ಇದು ಜಾಸ್ತಿ ಆಗುತ್ತೆ. ನಂತರ ಇನ್ನೂ ಮುಖ್ಯವಾದಂಥ ಕಾರಣಗಳು ಕೊಲೆಸ್ಟ್ರಾಲ್. ಶರೀರದ ತೂಕಕ್ಕೂ ಕೊಲೆಸ್ಟ್ರಾಲ್ಗೂ ಯಾವುದೇ ಸಂಬಂಧ ಇಲ್ಲ. ಕೆಲವರು ಸಣ್ಣಕ್ಕಿರ್ಬೋದು, ಕೆಲವರು ತೂಕ ಕಡಿಮೆ ಇರ್ಬೋದು, ಆದರೆ ಕೊಲೆಸ್ಟ್ರಾಲ್ ಅವ್ರಿಗೆ ಜಾಸ್ತಿ ಇರ್ಬೋದು. ಅದರಿಂದ ಇವತ್ತು 70% ಕೊಲೆಸ್ಟ್ರಾಲು ಶರೀರದಲ್ಲೇ ಸ್ವಾಭಾವಿಕವಾಗಿ ಉತ್ಪಾದನೆ ಆಗುತ್ತೆ. ಇನ್ನು 30% ಕೊಲೆಸ್ಟ್ರಾಲ್ ಮಾತ್ರ ನಾವು ತಿನ್ನುವ ಆಹಾರದಲ್ಲಿ ಇವತ್ತು ಅದು ಜಾಸ್ತಿ ಆಗುತ್ತೆ. ಅದರಿಂದ ಕೊಲೆಸ್ಟ್ರಾಲ್ ಬಗ್ಗೆ ಏನೇನೋ ತಪ್ಪು ಮಾಹಿತಿ ನಾವು ವಾಟ್ಸಪ್ ಮೀಡಿಯಾದಲ್ಲಿ ನೋಡ್ತೇವೆ. ಇವತ್ತು ಈ ಜನಸಾಮಾನ್ಯರ ನಿದ್ದೆ ಕೆಡಿಸಿರೋದು, ಜನಸಾಮಾನ್ಯರ ಆರೋಗ್ಯ ಕೆಡಿಸಿರೋದು, ಜನಸಾಮಾನ್ಯರ ಇವತ್ತು ನೆಮ್ಮದಿಯನ್ನು ಕೆಡಿಸಿರೋದು, ಸಮಾಜದ ಆರೋಗ್ಯವನ್ನು ಕೆಡಿಸಿರೋದು ಯಾವುದಪ್ಪ ಅಂದರೆ ಈ ವಾಟ್ಸಪ್ ಯೂನಿವರ್ಸಿಟಿ ಅಂತಲೇ ಹೇಳಬೇಕು. ಹಲವಾರು ತಪ್ಪು ಸಂದೇಶಗಳನ್ನು ಹೇಳುತ್ತೆ ನೋಡಿ. ಈಗ ತಾನೇ ಬಂದಂಥ ಸುದ್ದಿ, ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ನಿಂದ ಅಂದ್ಬಿಟ್ಟು ಹೇಳಿ ಎಷ್ಟು ಬೇಕಾದರೂ ತಿನ್ಬೋದು, ಏನು ಬೇಕಾದ್ರೂ ತಿನ್ಬೋದು, ಈ ರೀತಿ ಸುಳ್ಳು ಸುದ್ದಿ. ಕೊಲೆಸ್ಟ್ರಾಲ್ಗೂ ನಮ್ಮ ಶರೀರದ ತೂಕಕ್ಕೂ ಸಂಬಂಧ ಇಲ್ಲ. ನಮ್ಮ ಪ್ರತಿ 250 ಜನರಲ್ಲಿ ಒಬ್ಬರಿಗೆ ಹೈ ಕೊಲೆಸ್ಟ್ರಾಲು ಬೈ ಬರ್ತೆ ಬಂದಿರುತ್ತೆ, ಹುಟ್ಟಿನಿಂದೇ ಬಂದಿರುತ್ತೆ ಕೆಲವರಿಗೆ, ಜೆನೆಟಿಕ್ಸ್ ಚೇಂಜಸ್ಸಿಂದ. ನಂತರ ಇನ್ನು ಕಾರಣಗಳನ್ನು ಮುಂದುವರಿಸುತ್ತಾ ನಮ್ಮ ಮನೋಭಾವ ಬಹಳ ಮುಖ್ಯ. ಅದನ್ನ ನಾವು ಇಂಗ್ಲೀಷಲ್ಲಿ ಟೈಪ್ ಎ ಪರ್ಸನಾಲಿಟಿ ಅಂತ ಹೇಳ್ತೇವೆ. ಇವತ್ತು ಟೈಪ್ ಎ ಪರ್ಸನಾಲಿಟಿ ಅಂದರೆ ಏನಪ್ಪ ಅಂದರೆ ಸಿಕ್ಕಿದವ್ರ ಮೇಲೆ ರೇಗಾಡೋದು, ಬಹಳ ನಕಾರಾತ್ಮಕ ಭಾವನೆ,
ಒಳ್ಳೆ ಕೆಲಸ ಮಾಡಿದವ್ರನ್ನ ಟೀಕೆ ಮಾಡೋಂಥದ್ದು, ನಂತರ ನಾನು ಹೇಳ್ದಾಗೆ ಮಾಡಬೇಕು ಅಂತ ಅವ್ರು ಹೇಳಿದ್ಕಿಂತ ಚೆನ್ನಾಗಿ ಮಾಡಿದರೆ ಅವ್ರಿಗೆ ಬೈಯೋದು. ಅದರಿಂದ ಇದು ಬಹಳ ಒತ್ತಡ. ಇದನ್ನು ನಾವು ಟೈಪ್ ಎ ಪರ್ಸನಾಲಿಟಿ ಮನೋಭಾವ ಅಂತೀವಿ. ಅವರಿಂದ ಏನಾಗುತ್ತೆ, ಅವರಿಗೆ ಅನುಮಾನ ಜಾಸ್ತಿ ಇರುತ್ತೆ, ಅಹಂಕಾರ ಜಾಸ್ತಿ ಇರುತ್ತೆ, ಅಸೂಯೆ ಜಾಸ್ತಿ ಇರುತ್ತೆ. ಸೊ ಅವರೂ ನಿದ್ದೆ ಮಾಡಲ್ಲ, ಅವ್ರ ಸುತ್ತಮುತ್ತ ಕೆಲಸ ಮಾಡೋರ್ಗೂ ನಿದ್ದೆ ಮಾಡಿಸಲ್ಲ. ಸೊ ಹೀಗಾಗಿ ಈ ಒತ್ತಡ ಅನ್ನೋದು ಇವತ್ತು ಈ ಟೈಪ್ ಎ ಪರ್ಸನಾಲಿಟಿ ಇದ್ದರೆ ಅದಕ್ಕೋಸ್ಕರ ನಾವು ಬಾಸ್ ಅಂತ ಹೇಳ್ತೀವಿ. ಬಾಸ್ ಅಂದರೆ ಯಾರು? ಬಾಸ್ ಅಂದರೆ ಬೇರೆಯವ್ರಿಗೆ ತೊಂದರೆ ಕೊಡೋರೆ ಬಾಸ್ ಅಂತ ನನ್ನ ಭಾವನೆ. ಸೊ ನಾವು ಬಾಸ್ಗಳು ಆಗಬಾರ್ದು, ಲೀಡರ್ಗಳು ಆಗಬೇಕಾಗತ್ತೆ. ಲೀಡರ್ ಅಂದರೆ ಪ್ರೋತ್ಸಾಹ ಮಾಡೋವಂಥದ್ದು, ಬೆನ್ನು ತಟ್ಟುವಂಥದ್ದು. ಈಗಾಗಲೇ ನಮ್ಮ ನ್ಯಾಯಾಧೀಶರು ಹೇಳಿದರು, ಅಪರೂಪಕ್ಕೆ ತಪ್ಪು ಮಾಡ್ಬೋದು ಅಂತ ಹೇಳಿದರು. ನೋಡಿ, ಈ ನಿಯಮ, ಈ ಜಗದ ಪರಿಸರದ ನಿಯಮ ಕೂಡ ಇದೆ. ಈಗ ನಮ್ಮ ಶರೀರದಲ್ಲಿ ಆಕ್ಸಿಜನ್ 100% ಇಲ್ಲ, ಕೇವಲ 97 ಅಥವಾ 98%. ಅಥವಾ ನಮ್ಮ ಈ ಚಿನ್ನ ನೋಡ್ಬೋದು, ಒಡವೆ ಮಾಡಬೇಕಾದ್ರೆ 100% ಚಿನ್ನದಿಂದ ನಾವು ಒಡವೆಗಳನ್ನ ಮಾಡೋಕ್ಕಾಗಲ್ಲ. ಅದರಿಂದ ಯಾವುದಾದ್ರೂ ಅಪರೂಪಕ್ಕೆ ಗೊತ್ತಿಲ್ಲದೆ ಏನಾದರೂ ಒಂದು ಕಾರಣ, ಅವರಿಗೆ ಗೊತ್ತಿಲ್ಲದೇ ಏನಾದರೂ ಸಣ್ಣ ಪುಟ್ಟ ತಪ್ಪಾದರೆ ನಮ್ಮ ದೊಡ್ಡ ಅಧಿಕಾರಿಗಳು ಅಥವಾ ಅಲ್ಲಿ ಇದ್ದಂಥ ಮೇಲಧಿಕಾರಿ ಕ್ಷಮಿಸುವ ಗುಣವನ್ನು ಕಲಿಬೇಕಾಗತ್ತೆ. ಆಗ ಒತ್ತಡ ಕಡಿಮೆ ಆಗುತ್ತೆ. ಈಗ ನೋಡಿ, ನಾನು ಒಂದು ಗ್ಲಾಸ್ ಇಟ್ಕೊಂಡಿರ್ತೀನಿ, ನಾನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು, ನಾನು ಬೀಳಿಸ್ತೀನಿ ಆ ಗ್ಲಾಸ್ನ, ಯಾರೂ ಏನು ಮಾಡಲ್ಲ, ಅವರು ಎಲ್ಲ ಕ್ಲೀನ್ ಮಾಡ್ತಾರೆ. ಅದೇ ನಮ್ಮ ಅಟೆಂಡರು ಅಥವಾ ಕೆಳವರ್ಗದ ನೌಕರರು ಬೀಳಿಸಿದರೆ ಅವನ ಮೇಲೆ ಕ್ರಮ ತಗೋತೀವಿ. ಅದರಿಂದ ಒಂದು ಬಾರಿ ನಾವು ಕ್ಷಮಿಸುವ ಸ್ವಭಾವವನ್ನು, ಮನೋಭಾವವನ್ನು ಕಲಿತ್ರೆ ನಾವು ಉತ್ತಮವಾದಂಥ ಮಾಡೋ ವಾತಾವರಣ ಮಾಡಬೇಕಾಗತ್ತೆ. ನಂತರ ಇವತ್ತು ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದು ಕೂಡ ಈ ಕಾಯಿಲೆಗಳು ಜಾಸ್ತಿ ಆಗಲಿಕ್ಕೆ ಕಾರಣ. ಹಿಂದೆ ಒಂದೇ ಮನೆಯಲ್ಲಿ, ಒಂದೇ ಕುಟುಂಬದಲ್ಲಿ 15-20 ಜನ ವಾಸ ಮಾಡ್ತಾಯಿದ್ರು. ಮನೆಯೇ ಶಿಶುವಿಹಾರ ಆಗಿತ್ತು, ಮನೆಯೇ ಒಂದು ಸಮುದಾಯ ಭವನ ಆಗಿತ್ತು, ಸಾಂತ್ವನ ಕೇಂದ್ರ ಆಗಿತ್ತು. ಅವರು ಒತ್ತಡ ಕಡಿಮೆ ಇತ್ತು, ಅವಾಗ ಒತ್ತಡ ಕಡಿಮೆ ಇತ್ತು ಅವರಿಗೆ. ಆ ಒತ್ತಡ ಕಡಿಮೆ ಇದ್ದಿದ್ದರಿಂದ ಈ ಕಾಯಿಲೆಗಳು ಕಡಿಮೆ ಇತ್ತು. ನೋಡಿ, ಯಾರಾದರೂ ಒಬ್ಬರು ಹೋಗಿ ಮನಸ್ಕೊಂಡ್ರೆ ಇನ್ನೊಬ್ಬರು ಎಚ್ಚರ ಮಾಡ್ಕೊಂಡು ಕರ್ಕೊಬರ್ತಾಯಿದ್ರು. ಹಿಂದೆ ಜಾಸ್ತಿ ಜನ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾರಾದರೂ ಎಬ್ಬರಿಸಿದ್ರೆ ಸಾಕಪ್ಪ ಊಟ ಮಾಡಿಬಿಡೋಣ ಅಂತ ಅವರು ಅಂದ್ಕೊಂಡಿರ್ತಾರೆ. ಅದರಿಂದ ಇವತ್ತು 2024ನೇ ಇಸ್ವಿ ಅವಿಭಾಜ್ಯ ಕುಟುಂಬದ ಡೆಫಿನೇಷನ್ ಏನಪ್ಪ ಅಂದರೆ, ಗಂಡ ಹೆಂಡ್ತಿ ಇರೋದೇ ಅವಿಭಾಜ್ಯ ಕುಟುಂಬ ಆಗಿದೆ. ಗಂಡ ಹೆಂಡ್ತಿ ಇರೋದೇ ಅವಿಭಾಜ್ಯ ಕುಟುಂಬ ಆಗಿದೆ. ಹೀಗಾಗಿ ಹಲವಾರು ಈ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ. ಒತ್ತಡದ ಬಗ್ಗೆ ನಾವು ಬಹಳ ಮುಖ್ಯ. ನೋಡಿ, ಬ್ಲಡ್ ಪ್ರೆಷರ್ನ ಮೆಷರ್ ಮಾಡ್ಬೋದು, ಬ್ಲಡ್ ಶುಗರ್ನ ಮೆಷರ್ ಮಾಡ್ಬೋದು, ಕೊಲೆಸ್ಟ್ರಾಲ್ನ ನಾವು ಮೆಷರ್ ಮಾಡ್ಬೋದು. ಆದರೆ ಒತ್ತಡವನ್ನು ನಾವು ಮೆಷರ್ ಮಾಡೋಕ್ಕಾಗೋದಿಲ್ಲ. ಇವತ್ತು ಒತ್ತಡ ಅನ್ನೋದು ಹೊಸ ಧೂಮಪಾನ ಅಂತಲೇ ಕರಿತಾ ಇದ್ದೀವಿ ನಾವು. ಒತ್ತಡ ಅನ್ನೋದು ಹೊಸ ತಂಬಾಕು ಅಂತಲೇ ನಾವು ಹೇಳಬೇಕಾಗಿದೆ. ಈ ಒತ್ತಡವನ್ನು ಇನ್ನೊಂದು ನ್ಯಾಯಮೂರ್ತಿಗಳು ಹೇಳಿದರು, ಇವೆಲ್ಲ ಪುಸ್ತಕದಲ್ಲಿ ಇರತಕ್ಕಂಥ ಕಾರಣಗಳು. ಧೂಮಪಾನ ಆಗ್ಬೋದು, ಮದ್ಯಪಾನ ಆಗ್ಬೋದು, ಸಕ್ಕರೆ ಕಾಯಿಲೆ ಆಗ್ಬೋದು, ನಮ್ಮ ಮನೋಭಾವ ಆಗ್ಬೋದು, ಅಥವಾ ಒತ್ತಡ ಆಗ್ಬೋದು. ನಾನು ಹೇಳೋದಾದರೆ ಸರ್ಕಾರಿ ನೌಕರರಿಗೆ ಇದು ಹೊಸದಾಗಿ ಒಂದು ಈ ಹೃದಯಾಘಾತ ಮತ್ತು ಈ ಕಾಯಿಲೆಗಳಿಗೆಲ್ಲ ಒಂದು ಹೊಸದಾದ ಕಾರಣ ಏನಪ್ಪ ಅಂದರೆ RTI ಅರ್ಜಿಗಳು ಒಂದು ಹೊಸ ಕಾರಣ ಅಂತ ಹೇಳಬೇಕಾಗುತ್ತೆ. RTI ಇದು ಹೊಸ ಕೊಲೆಸ್ಟ್ರಾಲ್ ಅಂತಲಾರು ಹೇಳಿ, ಇದು ಹೊಸ ಧೂಮಪಾನ ಅಂತಲಾರು ಹೇಳಿ, ಇದು ಹೊಸ ಅತಿಯಾದ ಮದ್ಯಪಾನ ಅಂತಲೂ ಹೇಳ್ಬೋದು. ಅದರಿಂದ ಇವತ್ತು ನಾವು ಕೆಲಸ ಮಾಡತಕ್ಕಂಥ ಜಾಗದಲ್ಲಿ ಉತ್ತಮವಾದಂಥ ಕೆಲಸ ಮಾಡತಕ್ಕಂಥ ವಾತಾವರಣ ಇರಬೇಕಾಗುತ್ತೆ. ಆ ವಾತಾವರಣನೇ ನಮ್ಮ ಹಲವಾರು ಸಮಸ್ಯೆಗಳಿಗೆ ಒಂದು ಉತ್ತರವನ್ನು ಕೊಡುತ್ತೆ. ಅದರಿಂದ ನಾವು ಈ ಗಾಳಿ ಸುದ್ದಿಗೆ ಮಹತ್ವ ಕೊಡಬಾರ್ದು. ಯಾರಾದರೂ ನೋಡಿ, ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ, ಯಾರ ಮೇಲಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಬಹಳ ವೇಗವಾಗಿ ಆ್ಯಕ್ಟ್ ಮಾಡ್ತೀವಿ. ಅದೇ ಕಂಪ್ಲೇಂಟ್
ಬದಲು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಅರ್ಜಿ ಕೊಟ್ಟರೆ ಅದ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ಳೋಕೆ ಹೋಗಲ್ಲ. ನಾವು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಸುಮಾರು 4,000 ಜನ ನೌಕರರಿದ್ದಾರೆ. ನಾವು 500% ಪ್ರಗತಿಯನ್ನು ಸಾಧಿಸಿದ್ದೇವೆ. ಇಡೀ ಭಾರತ ದೇಶದಲ್ಲಿ, ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಹೃದ್ರೋಗ ಆಂಜಿಯೋಪ್ಲಾಸ್ಟಿ ಓಪನ್ ಹಾರ್ಟ್ ಸರ್ಜರಿ ಮಾಡಿದಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನನ್ನ ಅವಧಿಯಲ್ಲಿ 18 ವರ್ಷದ ಅವಧಿಯಲ್ಲಿ 4,000 ನಾವು ನೌಕರರಿಗೆ ಒಂದೇ ಒಂದು ಮೆಮೊ ಕೂಡ ಕೊಟ್ಟಿಲ್ಲ. ನಾನು ನೋಡಿದ ಹಾಗೆ ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಹೆಚ್ಚು ಹೆಚ್ಚು ಕೆಲಸವನ್ನು ನಾವು ಮಾಡಿಸ್ಬೋದು. ಕೆಲವರು ನೋಡಿ, ಕೆಲವರಿಗೆ ತಾಳ್ಮೆ ಇರೋದಿಲ್ಲ. ಬಹುಶಃ ನಿಮ್ಮ ಬಹಳ ಮುಖ್ಯವಾದದ್ದು, ನಾವು ಈ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ತಾಳ್ಮೆ ಇರಬೇಕಾಗತ್ತೆ, ಮತ್ತು ಸಾಂದರ್ಭಿಕ ಮೌನ ಇರಬೇಕಾಗತ್ತೆ, ಮತ್ತು ಸಹನೆ ಇರಬೇಕಾಗತ್ತೆ. ಬಹಳ ಮುಖ್ಯ. ನೋಡಿ, ಕೆಲವರು ಅಧಿಕಾರಿಗಳನ್ನು ನೀವು ನೋಡಿರ್ಬೋದು, ಬೇರೆ ಬೇರೆ ಹಂತದ ಅಧಿಕಾರಿಗಳು ಏನೋ ಕಾಯ್ತಾ ಇರ್ತಾರೆ. ಇಲ್ಲ ನೀವು ಸಿಂಗಲ್ ಫೈಲಲ್ಲಿ ತನ್ನಿ ಅಂತ ಹೇಳ್ತಾರೆ. ಅವ್ರು ನೋಡಿದರೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿರ್ತಾರೆ. ಸೊ ಅದರಿಂದ ಯಾವತ್ತೂ ಅಷ್ಟೇ ನಾವು ಏಕಾಏಕಿ, ಯಾಕೆಂದರೆ ಒತ್ತಡ ಅನ್ನೋದು ಹಲವಾರು, ಒಬ್ಬ ಮೇಲ್ಪಂಕ್ತಿಯ ವ್ಯಕ್ತಿ ಏನಾದರೂ ಅವರ ಮನೋಭಾವ ಸರಿ ಇಲ್ಲ ಅಂದರೆ ಅಲ್ಲಿ ಮಾಡತಕ್ಕಂಥ ಆ ಸೆಕ್ಷನ್ನಲ್ಲಿ ಮಾಡತಕ್ಕಂಥವ್ರೆಲ್ಲರಿಗೂ ಕಾಯಿಲೆ ಜಾಸ್ತಿ ಆಗುತ್ತೆ. ನಮ್ಮ ಹತ್ರನೇ ಬರ್ತಾರೆ, ಸಾರ್ ನಮ್ಮ ಬೇರೆ ಕಡೆ ಟ್ರಾನ್ಸ್ಫರ್ ಬೇಕು. ಅದರಿಂದ ನಾವು ನಮ್ಮ ಸಹೋದ್ಯೋಗಿಗಳನ್ನು ಪ್ರೀತಿಯಿಂದ ನೋಡ್ಕೋಬೇಕಾಗತ್ತೆ, ಸಹಾನುಭೂತಿಯಿಂದ ನೋಡ್ಕೋಬೇಕಾಗತ್ತೆ. ನಾವು ತಪ್ಪನ್ನು ತಿದ್ದುವ ಕೆಲಸ ಮಾಡಬೇಕೇ ಹೊರತು ತಪ್ಪನ್ನು ಹುಡುಕುವ ಕೆಲಸ ಮಾಡಬಾರ್ದು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನೋಡಿ, ಸಾಮಾನ್ಯವಾಗಿ ನೀವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ತುಂಬ ಒತ್ತಡ ಇರುತ್ತೆ. ಸರ್ಕಾರಿ ನೌಕರಿಗೆ ಪದೇ ಪದೇ ಫೋನ್ಗಳು ಬರ್ಬೋದು, ಅಥವಾ ಬೇರೆ ಬೇರೆ ಒತ್ತಡಗಳು ಬರ್ಬೋದು. ಆದರೆ ನೀವು ಜಾಸ್ತಿ ದಿನ ಬದುಕಬೇಕಾದ್ರೆ, ಹೆಚ್ಚು ಆರೋಗ್ಯಕರವಾಗಿ ಇರಬೇಕಾದ್ರೆ, ನಾವು ಮಾಡತಕ್ಕಂಥ ಕೆಲಸವನ್ನು ಯಾವುದೇ ಒಂದು ಶಿಫಾರಸ್ಸಿಗೆ ಒಳಪಡದೇ ನಮ್ಮ ಕೆಲಸವನ್ನು ನಾವು ಖುಷಿಯಾಗಿ ಮಾಡಿದರೆ ಅದು ನಮ್ಮ ಜವಾಬ್ದಾರಿ ಅಂತ ಅಲ್ಲ, ಅದು ನಮ್ಮ ಖುಷಿಗಾಗಿ ಮಾಡಬೇಕಾಗತ್ತೆ. ಎಷ್ಟೋ ಸರಿ ನಮ್ಮ ಖುಷಿಗಾಗಿ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ, ಡೂಯಿಂಗ್ ಗುಡ್ ಥಿಂಗ್ ಈಸ್ ನಾಟ್ ಯುವರ್ ಜಸ್ಟ್ ರೆಸ್ಪಾನ್ಸಿಬಿಲಿಟಿ, ಇಟ್ ಈಸ್ ಎ ಜಾಯ್, ಇಟ್ ಇನ್ಕ್ರೀಸಸ್ ಯುವರ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಹೇಳ್ತೀವಿ ನಾವು. ಅದರಿಂದ ನೋಡ್ಬೋದು, ನಾವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಉತ್ತಮವಾದ ಸಂಬಂಧಗಳನ್ನು ಇಟ್ಕೋಬೇಕಾಗತ್ತೆ. ನಿಮಗೆ ಅವ್ರು ಇಷ್ಟ ಇಲ್ಲದೇ ಇರ್ಬೋದು, ಆದರೆ ಒಂದು ಮುಗುಳ್ನಗೆ ಇರಬೇಕಾಗತ್ತೆ. ಅಂದರೆ ಯಾವತ್ತೂ ಅಷ್ಟೇ ಯಾವುದೇ ಒಂದು ಗೋಡೆ ಇರಬಾರ್ದು. ದೊಡ್ಡ ಅಧಿಕಾರಿಗಳಿಗೆ ಅಥವಾ ಬೇರೆ ಬೇರೆ ಹಂತದ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಯಾವುದೇ ರೀತಿಯ ಗೋಡೆಗಳು ಇರಬಾರ್ದು, ಮುಕ್ತವಾಗಿ. ಯಾಕೆಂದರೆ ಎಷ್ಟೋ ಸರಿ ಉತ್ತಮವಾದ ಸಲಹೆಗಳು ಕೆಳ ನೌಕರರಿಂದ ಬಂದಿರ್ತಾರೆ. ಬಹಳ ಮುಖ್ಯವಾದದ್ದು ನೋಡಿ, ನಾನು ಗುತ್ತಿಗೆ ಕೆಲಸ ಮಾಡತಕ್ಕಂಥ ಹೆಣ್ಣು ಮಕ್ಕಳಿಗೂ ಕೂಡ ನಾವು ನಮ್ಮ ಸಂಸ್ಥೆಯಲ್ಲಿ ಮೆಟರ್ನಿಟಿ ಲೀವ್ ಕೊಟ್ಟಿದ್ದೇವೆ. ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ದೇವೆ. 1 ದಿವಸ ಎಕ್ಸ್ಟ್ರಾ 6 ದಿವಸ CL ಕೂಡ ಕೊಟ್ಟಿದ್ದೇವೆ. ಯಾಕೆಂದರೆ ಇವತ್ತು ನಾವು ಇವೆಲ್ಲ ಒತ್ತಡ ಬಹಳ ಆಗುತ್ತೆ. ಯಾಕೆಂದರೆ ಇವತ್ತು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿರೋದ್ರಿಂದ ನಾವು ಗುತ್ತಿಗೆ ನೌಕರರಿಗೂ ಕೂಡ ಪ್ರತಿ ವರ್ಷ ಸ್ಲ್ಯಾಬ್ ಸಿಸ್ಟಮ್ ಅಂತಲೂ ಮಾಡಿದ್ದೇವೆ. ಯಾಕೆಂದರೆ ನಾವು ದೊಡ್ಡ ದೊಡ್ಡ ಅಧಿಕಾರಿಗಳ ಸಂಬಳಗಳನ್ನೇ ನೋಡಿದರೆ ಆಗೋದಿಲ್ಲ. ಹೀಗಾಗಿ ಇವತ್ತು ನಮ್ಮ ಒತ್ತಡವನ್ನು ನಾವು ಕಡಿಮೆ ಮಾಡ್ಕೋಬೇಕು. ನಂತರ ನೀವು ಆದಷ್ಟು ಹೆಚ್ಚು ಸ್ನೇಹಿತರನ್ನು, ಇವತ್ತು ನಿಮಗೆ ನಿಜವಾದ ಸ್ನೇಹಿತರು ಯಾರಪ್ಪ ಅಂದರೆ ಅವರು ದೂರದಲ್ಲಿರುವವರೇ ನಿಮ್ಮ ನಿಜವಾದ ಸ್ನೇಹಿತರು, ಪಕ್ಕದಲ್ಲಿರುವವರೇ ನಿಮಗೆ ನಿಜವಾದ ಶತ್ರುಗಳಾಗಿರ್ತಾರೆ ಎಷ್ಟೋ ಸರಿ. ಅದರಿಂದ ಉತ್ತಮವಾದ ಸಂಬಂಧಗಳನ್ನ ಇಟ್ಕೋಬೇಕು. ಕೆಲಸ ಮಾಡತಕ್ಕಂಥ ಜಾಗದಲ್ಲಿ ಯಾವುದೇ ನಿಮ್ಮ ಮನೆಯ ಸುದ್ದಿಯನ್ನು ಆ ಜಾಗಕ್ಕೆ ತರಬಾರ್ದು, ಮತ್ತು ಆಫೀಸಲ್ಲಿ ಬಂದಂಥ ನಿಮ್ಮ ಕಚೇರಿಯ ಸುದ್ದಿಗಳನ್ನು ಮನೆಗೆ ತೆಗೆದುಕೊಂಡೋಗಬಾರ್ದು. ಈ ರೀತಿ ಒತ್ತಡವನ್ನು ನಾವು
ಕಡಿಮೆ ಮಾಡ್ಕೋಬೇಕಾಗತ್ತೆ. ಇವತ್ತು ಹೃದಯಾಘಾತ ಲಕ್ಷಣಗಳೇನು? ಸಾಮಾನ್ಯವಾಗಿ ಹೃದಯದ ರಕ್ತನಾಳ 70% ಬ್ಲಾಕೇಜ್ ಆದಾಗ ಕೆಲವರಿಗೆ ಸಿಂಪ್ಟಮ್ಸು ಕಾಣಿಸ್ಕೊಳ್ಳುತ್ತೆ. ಏನು ನಡೆದಾಗ, ಓಡಾಡಿದಾಗ, ವಾಕ್ ಮಾಡಿದಾಗ, ಊಟ ಮಾಡಿ ಅಪ್ಪಲ್ಲಿ ನಡೆಯುವಾಗ ಎದೆ ನೋವು, ಎದೆ ಉರಿ, ಎದೆ ಭಾರ ಬಂದರೆ ಅದು ಹೃದಯದ ಸಮಸ್ಯೆ ಅಂತ. ಅದಕ್ಕೋಸ್ಕರ ನಾವು ಹೇಳ್ತೇವೆ, ನೀವು ಜಾಸ್ತಿ ಲಿಫ್ಟಲ್ಲಿ ಓಡಾಡಬೇಡಿ, ಸ್ಟೇರ್ ಕೇಸ್ ಹತ್ತಿ ಅಂತ. ಸ್ಟೇರ್ ಕೇಸ್ ಹತ್ತಿದ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ಹೌದಾ ಮುಗಿಸ್ಬಿಡೋಣ. ಅದರಿಂದ ಇವತ್ತು ಈ ಹೃದಯಾಘಾತದ ಲಕ್ಷಣಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಹೃದಯದ ರಕ್ತನಾಳ 70%ಗಿಂತ ಜಾಸ್ತಿ ಬ್ಲಾಕೇಜ್ ಆದಂಥ ಸಂದರ್ಭದಲ್ಲಿ ನಡೆದಾಗ, ಓಡಾಡಿದಾಗ, ವಾಕ್ ಮಾಡಿದಾಗ, ಊಟ ಮಾಡಿ ಅಪ್ಪಲ್ಲಿ ನಡೆಯುವಾಗ ಏನಾದ್ರು ಎದೆ ನೋವು, ಎದೆ ಉರಿ ಬಂದರೆ ಇದು ಹೃದಯದ ರಕ್ತನಾಳದ ಸಮಸ್ಯೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ನಾವು ಬಹುಮಹಡಿ ಕಟ್ಟಡಗಳಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಆದಷ್ಟು ಲಿಫ್ಟ್ಗಳನ್ನ ಉಪಯೋಗಿಸಬಾರ್ದು, ಸ್ಟೇರ್ ಕೇಸ್ನ ಉಪಯೋಗಿಸಬೇಕು. ಯಾಕೆಂದರೆ ಸ್ಟೇರ್ ಕೇಸ್ ಹತ್ತೋದ್ರಿಂದ ನಾವು ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ. ಅಕಸ್ಮಾತು ಹೃದಯದ ಸಮಸ್ಯೆಗಳಿದ್ದರೆ ನಮಗೆ ಆವಾಗ ಗೊತ್ತಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಹೀಗಾಗಿ ಇವತ್ತು ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಎದೆ ಎಡಭಾಗದಲ್ಲಿ, ಎದೆ ಮಧ್ಯಭಾಗದಲ್ಲಿ ಎದೆ ನೋವು ಬರೋದಿಲ್ಲ. ಇನ್ನು ಕೆಲವರಿಗೆ ಹೃದಯಾಘಾತ ಆದಾಗ ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಬರ್ಬೋದು, ಮೈ ಬೆವರ್ಬೋದು, ಅಥವಾ ಉಸಿರಾಟದ ಸಮಸ್ಯೆ ಆಗ್ಬೋದು, ಮೇಲ್ನೋಟಕ್ಕೆ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಅಂತ ಎಷ್ಟೋ ಜನ ತಪ್ಪು ಭಾವಿಸಿ ಪ್ರಾಣ ತತ್ತಿದ್ದಾರೆ. ಸೊ ಹೃದಯಾಘಾತ ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಆಗಿ ಕೂಡ ಒಂದು ಆಗ್ಬೋದು. ಹೃದಯಾಘಾತ ಆದಂಥ ಇನ್ನು ಕೆಲವರಿಗೆ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಗಂಟ್ಲಲ್ಲಿ ನೋವು ಬರುತ್ತೆ, ಇನ್ನು ಕೆಲವರಿಗೆ ದವಡೆನಲ್ಲಿ ನೋವು ಬರುತ್ತೆ, ಇನ್ನು ಕೆಲವರಿಗೆ ಬೆನ್ನಿನ ಮೇಲ್ಭಾಗದಲ್ಲಿ ನೋವು ಬರುತ್ತೆ. ಹೀಗಾಗಿ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ವಿಳಂಬ ಮಾಡದೆ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು. ಪ್ರತಿ 30 ನಿಮಿಷ ಈ ಹೃದಯಾಘಾತದ ಚಿಕಿತ್ಸೆ ವಿಳಂಬ ಆದರೆ ಸಾವಿನ ಪ್ರಮಾಣ 7% ಜಾಸ್ತಿ ಆಗುತ್ತೆ. ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ನಾವು ಮೊದಲ 3 ಗಂಟೆ ಗೋಲ್ಡನ್ ಅವರ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ತಗೋಬೇಕಾಗುತ್ತೆ. ಇನ್ನು ಹೃದಯದ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೋಬೇಕಾದ್ರೆ 5 ಅಂಶಗಳನ್ನು ಆದಷ್ಟು ಕಡಿಮೆ ಇಟ್ಕೋಬೇಕು. ಯಾವುದು ಈ 5 ಅಂಶ ಅಂದರೆ, ಒಂದು ಬ್ಲಡ್ ಪ್ರೆಷರು, ಇನ್ನೊಂದು ಬ್ಲಡ್ ಶುಗರು, 3ನೇದು ಬ್ಲಡ್ ಕೊಲೆಸ್ಟ್ರಾಲು, 4ನೇದು ಸೊಂಟದ ಸುತ್ತಳತೆ ಮತ್ತು ಶರೀರದ ತೂಕ, 5ನೇದು ಅತಿ ಆಸೆ. ಸೊ ಇದನ್ನು ನಾವು ಇಟ್ಕೋಬೇಕಾಗತ್ತೆ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತು ಹೃದಯಾಘಾತದ ಪ್ರಮಾಣ ಬಹಳ ಜಾಸ್ತಿ ಆಗಿರೋದ್ರಿಂದ ಸರ್ಕಾರ ಕೂಡ ಇದ್ರ ಬಗ್ಗೆ ನಾವು ಹಲವಾರು ಈಗಾಗಲೇ KSRTC, BMTC ಇವತ್ತು 35 ವರ್ಷ ದಾಟಿದ ಗಂಡಸರಿಗೆ, 45 ವರ್ಷ ದಾಟಿದ ಹೆಂಗಸರಿಗೆ ವಾರ್ಷಿಕವಾಗಿ ಒಂದು ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿಯನ್ನು ಮಾಡ್ಕೋಬೇಕಾಗತ್ತೆ. ಈಗಾಗಲೇ IAS ಆಫೀಸರ್ಸ್ಗೆ ಮತ್ತು ಸಿವಿಲ್ ಸರ್ವಿಸ್ ಅವ್ರಿಗೆ 40 ವರ್ಷ ಆದವ್ರಿಗೆಲ್ಲರಿಗೂ ಕಡ್ಡಾಯವಾಗಿ ಒಂದು ಮೆಡಿಕಲ್ ಚೆಕಪ್ಪನ್ನು ನಾವು ಪ್ರತಿ ವರ್ಷ ವಾರ್ಷಿಕವಾಗಿ ಮಾಡುವಂಥ ಯೋಜನೆ ಇದೆ. ಇದು ಎಲ್ಲ ಸರ್ಕಾರಿ ನೌಕರರಿಗೂ ಇದು ಪ್ರತಿ ವರ್ಷ ಮೆಡಿಕಲ್ ಚೆಕಪ್ ಆಗಬೇಕು. ಅದಕ್ಕೆ ಒಂದು ನಿಯಮ ಕೂಡ ಮಾಡಬೇಕು. ಅವರೇನಾದರೂ ಮೆಡಿಕಲ್ ಚೆಕಪ್ಪು ರಿಪೋರ್ಟ್ ಕೊಡದೇ ಇದ್ದರೆ ಅವರ ಇಂಕ್ರಿಮೆಂಟ್ ಕೊಡಬಾರ್ದು, ಆವಾಗ ಅವರು ಅದನ್ನು ಮಾಡ್ತಾರೆ. ಸೊ ಆ ರೀತಿ ನಾವು ಮಾಡಬೇಕಾಗತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳು ಬಂದಿರೋದ್ರಿಂದ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ. ಇನ್ನು ಫಾಸ್ಟ್ ಫುಡ್ ಬಗ್ಗೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಫಾಸ್ಟ್ ಫುಡ್ ಏನಪ್ಪ ಅಂದರೆ, ಪ್ರಾಣ ತೆಗೆದುಕೊಂಡೋಗೋದೇ ಬೇಗ ಪ್ರಾಣ ತೆಗೆದುಕೊಂಡೋಗೋದೇ ಫಾಸ್ಟ್ ಫುಡ್ಡು. ಅದಕ್ಕೆ ನಾಲಿಗೆ ರುಚಿ ಬಿಟ್ಟರೆ ದೇಹಕ್ಕೆ ಒಳ್ಳೆಯದು, ವಾದ ವಿವಾದ ಬಿಟ್ಟರೆ ಅದು ಮನಸ್ಸಿಗೆ ಒಳ್ಳೆಯದು, ಚಿಂತೆ ಬಿಟ್ಟರೆ ಅಂದರೆ ಯಾವಾಗಲೂ ಅಷ್ಟೇ ಹೃದಯ ಕೂಡ ಅದೇ ಹೇಳುತ್ತೆ, ನೀವು ಪ್ರತಿದಿನ ಒಂದು 45 ನಿಮಿಷ ವಾಕಿಂಗ್ ಮಾಡಬೇಕಾಗತ್ತೆ. ಹೃದಯ ಕೂಡ ಅದೇ ಹೇಳುತ್ತೆ, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ ಅಂತ. ಸೊ ಅದರಿಂದ
ಎಲ್ಲ ವಾಕಿಂಗ್ ಮಾಡಬೇಕು. ಬೆಂಗಳೂರು ಸಿಟೀಲಿ ಇರೋರು, ದೊಡ್ಡ ದೊಡ್ಡ ಸಿಟೀಲಿ ಇರೋರು BMW ಫಾಲೋ ಮಾಡಬೇಕು. BMW ಅಂದರೆ BMW ಕಾರಲ್ಲ. ಬಿ ಅಂದರೆ ಏನಪ್ಪ ಅಂದರೆ ಬೈಸ್ಕಲ್ಲು, ಎಮ್ ಅಂದರೆ ಮೆಟ್ರೋ, W ಅಂದರೆ ವಾಕಿಂಗು. ಸೊ ಇಷ್ಟೆಲ್ಲ ಮಾಡಬೇಕಾಗತ್ತೆ. ಸೊ ನಾನು ಹೆಚ್ಚು ಸಮಯ ತೆಗೆದುಕೊಂಡು ಹೋಗಲ್ಲ. ನೀವು ಯಾವಾಗಲೂ ಅಷ್ಟೇ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ನಿಮ್ಮ ಸ್ನೇಹಿತರ ಕೈಯಲ್ಲಿದೆ. ಇವತ್ತೇನಾದರೂ ನಿಮಗೆ ಜಾಸ್ತಿ ಒತ್ತಡ ಆಗ್ತಾ ಇರೋದು ನಿಮ್ಮಲ್ಲಿ ಒತ್ತಡ ಆಗ್ತಾ ಇರುತ್ತೆ. ಅದನ್ನು ನೀವು ಅದಕ್ಕೋಸ್ಕರ ಈ ಪರಿಸರದಲ್ಲಿ ಔಷಧ ಅಲ್ಲದ ಔಷಧಿಗಳಿದ್ದಾವೆ. ಔಷಧ ಅಲ್ಲದ ಔಷಧಿಗಳನ್ನು ಬಗ್ಗೆ ನಾವು ನೋಡಬೇಕು. ಮೊದಲನೇದು ಬಿಸಿಲಿನಲ್ಲಿ ವಾಕ್ ಮಾಡೋಂಥದ್ದು, ಸನ್ಲೈಟು. ಎರಡನೇದು ಆಹಾರ ಪದ್ಧತಿ, ಔಷಧ ಅಲ್ಲದ ಔಷಧಿಯು. ಮೂರನೇದು ಮಧ್ಯ ಮಧ್ಯ ಉಪವಾಸ. ನಾಲ್ಕನೇದು ನಗು. ಐದನೇದು ಒಳ್ಳೆಯ ನಿದ್ರೆ. ಆರನೇದು ಕೃತಜ್ಞತೆ. ಏಳನೇದು ತರಕಾರಿ ಮತ್ತು ಹಣ್ಣುಗಳು. ಎಂಟನೇದು ಮೆಡಿಟೇಷನ್ನು. ಒಂಬತ್ತನೇದು ಯೋಗ. ಬೇರೆಯವರ ಬಗ್ಗೆ ಒಳ್ಳೆಯದು ಮಾತಾಡೋದು ಕೂಡ ಒಂದು ಔಷಧ ಅಲ್ಲದ ಔಷಧಿ. ಬೇರೆಯವರ ಬಗ್ಗೆ ಒಳ್ಳೆಯದು ಮಾತಾಡೋದು ಕೂಡ ಔಷಧ ಅಲ್ಲ ಔಷಧಿ. ಇದು ಇಂಜೆಕ್ಷನ್ ಬಾಟ್ಲಲ್ಲಿಲ್ಲ, ಸಿರಿಂಜಸ್ ಇಲ್ಲ, ಇದೆಲ್ಲ ಉಚಿತ. ಹೀಗಾಗಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಸಿಗಲಿ ಅಂತ ಹೇಳ್ತೇನೆ. ನಮಸ್ಕಾರ.